ಕಾಮಿಡಿ ಕಿಂಗ್ ಅಂತ ಅನ್ಸ್ಕೊಂಡಿರುವಂಥ ಚಿಕ್ಕಣ್ಣ ತಮ್ಮ ಪಾಡಿಗೆ ಮೂವಿನಲ್ಲಿ ಆಕ್ಟ್ ಮಾಡಿಕೊಂಡು ಜನರನ್ನ ನಗಾಡಿಸ್ಕೊಂಡು ಕಾಲವನ್ನ ಕಳೀತಾ ಇದ್ರು. ಯಾವಾಗ ಆರಾಮಾಗಿದ್ರು ಡಿ ಗ್ಯಾಂಗ್ ಸಹವಾಸ ಮಾಡ್ತಾರೋ ಪ್ರತಿನಿತ್ಯ ಈಗ ಸ್ಟೇಷನ್ಗೆ ಆಡುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಣ್ಣ ಸ್ಯಾಂಡಲ್ವುಡ್ನ ಫೇಮಸ್ ಕಾಮಿಡಿಯನ್ ಸ್ಟಾರ್. ಇವರು ಮಾಡೋ ಕಾಮಿಡಿಗೆ ನಗದೆ ಇರೋಕ್ಕಾಗಲ್ಲ. ಸಿನಿಮಾದಲ್ಲಷ್ಟೇ ಅಲ್ಲ, ರಿಯಲ್ ಲೈಫ್ನಲ್ಲೂ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನ ನಗಿಸ್ತಾ ಇರ್ತಾರೆ. ಇಂಥ ಚಿಕ್ಕಣ್ಣನ ಮುಖದಲ್ಲಿ ಈಗ ಫುಲ್ ಟೆನ್ಷನ್ ಆವರಿಸ್ಬಿಟ್ಟಿದೆ. ಚಿಕ್ಕಣ್ಣನಿಗೆ ತಪ್ಪಿದ್ದಲ್ಲ ದೊಡ್ಡ ಸಂಕಷ್ಟ. ನಿಜ, ಚಿಕ್ಕಣ್ಣ ಮೊದಲು ಚೆನ್ನಾಗಿಯೇ ಇದ್ರು. ಆದ್ರೆ ಅದ್ಯಾವಾಗ ತಗಡು ಗ್ಯಾಂಗ್ ಸಹವಾಸ ಮಾಡಿದ್ರೋ ಆಗ್ಲೇ ಶುರುವಾಗಿದ್ದು ಕಂಟಕ. ಒಂದಲ್ಲ ಒಂದು ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಪರೇಡ್ ಮಾಡುವಂತಾಗಿದೆ. ಯಾವುದೇ ಕ್ಷಣದಲ್ಲಿ ಚಿಕ್ಕಣ್ಣನಿಗೆ ಖಾಕಿ ಬುಲಾವ್. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ರಕ್ಕಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಹೊಡಿತಿದ್ರು. ಆ ಪಾರ್ಟಿಯಲ್ಲಿ ನಮ್ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ಚಿಕ್ಕಣ್ಣನನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿ ಕಳಿಸಿದ್ರು. ಆದ್ರೀಗ ಅದೇ ಚಿಕ್ಕಣ್ಣನಿಗೆ ಪೊಲೀಸರು ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ವಿಚಾರಣೆ ನಡೆಸಬಹುದು. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ಚಿಕ್ಕಣ್ಣನಿಂದ 164 ಹೇಳಿಕೆ ದಾಖಲಿಸಲಾಗಿದೆ. ಹೀಗಿರುವಾಗ ಈ ಚಿಕ್ಕಣ್ಣ ಜೈಲಲ್ಲಿರೋ ಡಿ ಬಾಸ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದೇ ಭೇಟಿ ಈಗ ಚಿಕ್ಕಣ್ಣನಿಗೆ ಸಂಕಷ್ಟ ತಂದೊಡ್ಡಿದೆ. ಪೊಲೀಸರು ಮತ್ತೆ ಚಿಕ್ಕಣ್ಣನ ವಿಚಾರಣೆ ನಡೆಸೋಕೆ ರೆಡಿಯಾಗಿದ್ದಾರೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಹಿನ್ನೆಲೆ ಚಿಕ್ಕಣ್ಣನ ಡ್ರಿಲ್ ಮಾಡೋಕೆ ಖಾಕಿ ರೆಡಿಯಾಗಿದೆ. ಚಿಕ್ಕಣ್ಣ ದರ್ಶನ್ ಭೇಟಿ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಬಹುದು. ಸಾಕ್ಷ್ಯದ ನಿಖರತೆ ಬಗ್ಗೆ ಅಪಸ್ವರ ಎದ್ದೇಳಬಹುದು. ಈ ಎಲ್ಲ ಕಾರಣಗಳಿಂದ ಪೊಲೀಸರು ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆ ಮಾಡ್ತಾರೆ. ಒಟ್ಟಾರೆ ಡಿ ಗ್ಯಾಂಗ್ ಸಹವಾಸ ಮಾಡಿದ್ದಕ್ಕೆ ಚಿಕ್ಕಣ್ಣನಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಿದೆ, ಡಿಸಿಪ್ಲಿನ್ ಕಾಣ್ತಾ ಇದೆ, ಅಲ್ಲಿ ಸರಿ ಇಲ್ಲ. ಅಲ್ಲಿ ನನಗೆ ಕಾಣ್ತಾ ಮೇಲ್ನೋಟಕ್ಕೆ ನನ್ನ ಹತ್ರ ಇರೋವಂಥ ಡಾಕ್ಯುಮೆಂಟ್ಸು ಅವರು ನನಗೆ ಒಂದು ಬಾರಿ ಅಲ್ಲ, ಎರಡನೇ ಬಾರಿ ಮತ್ತೆ ನಾನು ಕಾಲಿಂಗ್ ಅಟೆನ್ಷನಲ್ಲಿ ಕೇಳ್ತೀನಿ. ಪತ್ರ ವ್ಯವಹಾರವನ್ನು ಮಾಡಿದ್ದೀನಿ. ಈಗಾಗಲೇ ನಾನು ಈಗ ಇವರಿಗೂ ಕೊಟ್ಟಿದ್ದೀನಿ, ಅಕೌಂಟೆಂಟ್ ಜನರಲ್ಲಿಗೂ ಕೊಟ್ಟಿದ್ದೀನಿ. ಹಾಗಾಗಿ ಇದರೊಳಗಡೆ ಕ್ಲಿಯರ್ ಫೈನಾನ್ಷಿಯಲ್ ಡಿಸ್ಕ್ರಿಪೆನ್ಸಿ ಕಾಣ್ತಾ ಇದೆ. ಹಾಗಾಗಿ ಸೂಕ್ತ ತನಿಖೆ ಆಗಬೇಕು. ಇದರೊಳಗಡೆ ಯಾರೇ ಇದನ್ನು ಮಿಸ್ಯೂಸ್ ಮಾಡಿದರೆ, ಆ ಫಂಡನ್ನು ಮಿಸ್ಯೂಸ್ ಮಾಡಿದರೆ, ಯಾಕಂದರೆ ಸಣ್ಣ ಮೊತ್ತ ಅಲ್ಲ, ಭಾಳ ದೊಡ್ಡ ಮೊತ್ತ. ಹಾಗಾಗಿ ಸೂಕ್ತ ತನಿಖೆ ಆಗಬೇಕು ಅಂತ ಗವರ್ನರಲ್ಲಿ ಕೇಳಿದ್ದೀನಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಅನುಮತಿಯ ಬೆನ್ನಲ್ಲೇ ಇದೀಗ ದೆಹಲಿಯ ಅಂಗಳಕ್ಕೆ ಸಿದ್ದರಾಮಯ್ಯನವರ ಆರೋಪದ ವಿಚಾರ ಬಂದಿರತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ 3 ಸಭೆಗಳು ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮೊದಲಿಗೆ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಗೆ ಆಗಮಿಸಿರುವಂಥದ್ದು. ಸಿದ್ದರಾಮಯ್ಯನವರ ಜೊತೆ ಡಿ ಕೆ ಶಿವಕುಮಾರ್, ಹಾಗೆಯೇ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಕೂಡ ದೆಹಲಿಗೆ ಆಗಮಿಸಿರುವಂಥದ್ದು. ಇಂದು ಸಂಜೆ 4:30ಕ್ಕೆ ಸರಿಯಾಗಿ AICC ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಅಂದರೆ AICCಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಈ ಒಂದು ಮೂಢ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗಿದೆ ಅದರ ಸಂಪೂರ್ಣ ಚರ್ಚೆಗಳು ಕೂಡ ಈ ಒಂದು ಸಭೆಯಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ಕೂಡ ನಡೆದಿರ್ತಕ್ಕಂಥದ್ದು. ಈ ಒಂದು ಕೇಸ್ನ ಸಂಬಂಧ ಈಗ 29ಕ್ಕೆ ಮುಂದಿನ 29ಕ್ಕೆ ಕೇಸನ್ನು ಮುಂದೂಡಲಾಗಿದೆ. ಆ ಪ್ರಕರಣದ ವಿಚಾರವಾಗಿ ಯಾವೆಲ್ಲ ನಿಟ್ಟಿನಲ್ಲಿ ಅಂದರೆ ಲೀಗಲ್ ಟೀಮ್ನ ಜೊತೆಯಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳನ್ನು ಆಡಬೇಕು, ಏನೆಲ್ಲ
ಪ್ಲಾನ್ಗಳನ್ನು ಮಾಡ್ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಇದರ ಜೊತೆಗೆ ಏನು AICCಯ ಸಭೆಯ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಈ ಒಂದು ಲೀಗಲ್ ಟೀಮ್ ಜೊತೆ ಅಂದ್ರೆ ಏನು ಕಾಂಗ್ರೆಸ್ನ ಲೀಗಲ್ ಟೀಮ್ ಜೊತೆ ಕೂಡ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ಓಕೆ, ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ ಆಗಿ. ಸೊ ಮೂಡ ವಿಚಾರದಲ್ಲಿ ಈಗ ದೆಹಲಿ ಅಂಗಳದಲ್ಲಿ ಚೆಂಡಿದ್ಯಾ? ಹಾಗಾದ್ರೆ ಮತ್ತೊಮ್ಮೆ ಕರೆದಿದ್ದಾರಾ? ಸಿಎಂ ಸೇರಿದಂತೆ DCM ಸೇರಿದಂತೆ ಬಾಕಿ ಎಲ್ಲ ನಾಯಕರುಗಳು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಮೇನ್ ನಾಯಕರು ಯಾರಿದ್ದಾರೆ 100 ಪುಟಗಳ ದಾಖಲೆ ರೆಡಿ ಮಾಡಿಕೊಂಡು ಅಂದ್ರೆ ಮುಂದಿನ ಹೋರಾಟದ ರಣತಂತ್ರವನ್ನ ರೂಪಿಸೋದಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಇನ್ನೂ ಇವರಿಂದ ಹೆಚ್ಚಿನ ವಿವರಣೆಯನ್ನೇನಾದ್ರೂ ಹೈಕಮಾಂಡ್ ನಾಯಕರು ಕೇಳ್ತಾ ಇದ್ದಾರಾ? ಯಾಕಂದ್ರೆ ಆರೋಪಗಳಂತೂ ಅನ್ಡಿನಯಬಲ್ ದಾಖಲೆಗಳು ಆರೋಪಗಳು ಕಂಡುಬಿಟ್ವು ಸಿದ್ದರಾಮಯ್ಯನವರ ವಿರುದ್ಧ. ಈ 3 ಜನ ದೂರುದಾರರು ಏನಿದ್ದಾರೆ ಇವರು ಮುಂದಿಡ್ತಾ ಇರ್ತಕ್ಕಂಥ ದಾಖಲೆಗಳು, ನಿಮ್ಮ ರಿಪಬ್ಲಿಕ್ ಕನ್ನಡ ಮುಂದಿಡ್ತಾ ಇರ್ತಕ್ಕಂಥ ದಾಖಲೆಗಳು, ಹೀಗೆ ಅನೇಕ ದಾಖಲೆಗಳು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸಾಕಷ್ಟು ಆರೋಪಗಳಿಗೆ ಕನ್ನಡಿಯನ್ನ ಹಿಡಿತಾ ಇದೆ. ಅತ್ಯಂತ ಸ್ಪಷ್ಟವಾಗಿ ಕೈಗನ್ನಡಿಯಾಗಿದೆ. ಹಾಗಾಗಿ ಮುಂದಿನ ಹೋರಾಟ ಇನ್ನಷ್ಟು ಕಠಿಣ ಆಗಲಿದೆಯಾ ಸಿದ್ದರಾಮಯ್ಯನವರಿಗೆ? ಅದರ ಕುರಿತಾದ ರಣತಂತ್ರವನ್ನ ರೂಪಿಸೋದಕ್ಕೆ ಹೈಕಮಾಂಡ್ ನಾಯಕರು ಕರೆದಿದ್ದಾರಾ? ಬ್ರ್ಯಾಂಡ್ ಬೆಂಗಳೂರು ಇದಕ್ಕೆ ನಾನಾ ಅರ್ಥಗಳನ್ನು ಇವತ್ತು ಕಲ್ಪಿಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಹಿಂದಿನ ಕನಸು ನನಸಾಗುವತ್ತ ಬ್ರ್ಯಾಂಡ್ ಬೆಂಗಳೂರು ಸಾಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಆದರೆ ಇವತ್ತಿನ ಸ್ಥಿತಿಯನ್ನು ಗಮನಿಸಿದ್ರೆ ಬೆಂಗಳೂರಿಗೆ ಇದೆಂಥ ಸ್ಥಿತಿ ಬಂತು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಈ ಒಂದು ಸುದ್ದಿಯನ್ನು ನೋಡಿ ಇದು ಬೆಂಗಳೂರಾ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ನಗರದ ನಡು ರಸ್ತೆಯಲ್ಲೇ ಶೌಚಾಲಯ ತಲೆ ಎತ್ತಿದೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಬ್ರ್ಯಾಂಡ್ ಟಾಯ್ಲೆಟ್. BBMPಯ ಕರ್ಮಕಾಂಡದ ವಿರುದ್ಧ ಈಗ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಫೋಟೋ ಇದೆ, ದೃಶ್ಯಾವಳಿಗಳಿದೆ, ನಿಮಗೆ ತೋರಿಸ್ತೀವಿ ಅದನ್ನು ನೋಡಿ. ಎಲ್ಲಿ ಆ ಫುಟ್ಪಾತ್ ಮೇಲೆ ಮರದ ಪಕ್ಕದಲ್ಲಿ ಈ ರೀತಿಯಾಗಿ ಶೌಚಾಲಯ ಇರುವಂಥದ್ದು. ಇದು ಬ್ರ್ಯಾಂಡ್ ಬೆಂಗಳೂರು. ನೀವು ನೋಡ್ತಾ ಇರೋದು ಬೆಂಗಳೂರು ದೃಶ್ಯನೇ. ಬೆಂಗಳೂರಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲಿ? ಜಯನಗರದ ಬಳಿ ನಡು ರಸ್ತೆಯಲ್ಲಿ ಶೌಚಾಲಯ ಇದೆ. ಇವತ್ತು ಇದನ್ನು ಯಾರಾದರೂ ನೋಡಿದಿದ್ರೆ ವಿದೇಶಿಗರು ಬಂದು ಅದು ಬೇರೆ ಥರದೇ ಸುದ್ದಿ ಆಗ್ತಾ ಇತ್ತು. ಇವತ್ತು ಶಾಸಕರು ನೋಡಿ, ಇವತ್ತು BBMPಯಲ್ಲಿ ಕಾರ್ಪೊರೇಟರ್ಗಳಿಲ್ಲ. ನಾವು ಕಾರ್ಪೊರೇಟರ್ಗಳನ್ನ ಪ್ರಶ್ನೆ ಮಾಡೋಣ ಅಂತಂದರೆ ಇಲ್ಲಿ ಕಾರ್ಪೊರೇಟರ್ಗಳು ಯಾರಿದ್ದಾರೆ? ಯಾರಿಲ್ಲ. ಚುನಾವಣೆ ನಡೆಸೋಕ್ಕೆ ಇವ್ರಿಗೆ ಟೈಮೇ ಇಲ್ಲ. ಕೋರ್ಟಲ್ಲಿ ಕೇಸ್ ಹಾಕ್ಕೊಳ್ಳೋದು, ಮುಂದೂಡೋದು, ಅದು ಝೋನ್ಗಳನ್ನ ಮಾಡ್ತೀವಿ ಅಂತ ಹೇಳೋದು. ಯಾರನ್ನ ಪ್ರಶ್ನೆ ಮಾಡಬೇಕೀಗ? ಶಾಸಕರನ್ನ ಪ್ರಶ್ನೆ ಮಾಡಬೇಕು, BBMP ಕಮಿಷನರ್ನ ಪ್ರಶ್ನೆ ಮಾಡಬೇಕು.